ಅಲ್ಲಿಗೆ ಈ ಧರ್ಮಸ್ಥಳ ಪ್ರಕರಣದಲ್ಲಿ ಗುರುವಾರ ಅಂದ್ರೆ ಇವತ್ತು ಭಾರೀ ಬೆಳವಣಿಗೆಗಳೇ ನಡೆದಿದೆ. ಮೊದಲ ಸ್ಥಳದಲ್ಲಿ ಸಿಕ್ಕಿದ ಪ್ಯಾನ್ ಕಾರ್ಡ್ ಹಾಗೆ ಡೆಬಿಟ್ ಕಾರ್ಡ್ ಅದರ ವಿವರ ಹೊರಬಿದ್ದಿದೆ. ಆ ವ್ಯಕ್ತಿ ನೆಲಮಂಗಲ ಮೂಲದ ಸುರೇಶ್ ಅಂತ ಹೇಳಿ ಮಾಹಿತಿ ಸಿಕ್ಕಿದೆ. 2025ರಲ್ಲೇನೆ ಅವರು ಈ ವರ್ಷವೇ ಕಾಮಾಲೆಯಿಂದ ಮೃತಪಟ್ಟಿದ್ರು ಅನ್ನೋ ಮಾಹಿತಿ ಕೂಡ ಇದೆ. ಆದ್ರೆ ಇದಕ್ಕಿಂತ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಇವತ್ತಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಈ ಅನಾಮಿಕ ಮುಸುಕುಧಾರಿ ವ್ಯಕ್ತಿ ಗುರುತಿಸಿದ್ದ 6ನೇ ಸ್ಪಾಟ್. ಈ 6ನೇ ಸ್ಥಳದಲ್ಲಿ ಅಗಿಯೋ ಕಾರ್ಯ ಮಾಡುವಾಗ ಸಿಕ್ಕ ಅಸ್ಥಿಪಂಜರದ ಕೆಲ ಅಂಶಗಳು ಇದು ಯಾರಿಗೆ ಸೇರಿದ್ದು, ಇದರ ಹಿಂದಿರುವ ರಹಸ್ಯ ಏನು, ಇದರ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಎರಡು ಶವಗಳಿಗೆ ಸಂಬಂಧಿಸಿದ ಮೂಳೆಗಳು ಅನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು. ನಾನು ಹುಟ್ಟು ಹಾಕಿರುವಂತಹ ಜಾಗಗಳು ನನಗೆ ನೆನಪಿದೆ ಅನ್ನೋ ಮಾದರಿಯಲ್ಲೇ ಹೇಳಿಕೆಯನ್ನ ನೀಡಿದ್ದರಿಂದ ಇವತ್ತಿನ ವಿಚಾರಣೆ ಅಥವಾ ತನಿಖೆ ಮೇಲೆ ಎಲ್ಲರ ಕಣ್ಣು ನೆಟ್ಟಿತ್ತು. ನಾನು ಹೂತು ಹಾಕಿದ್ರೆ ಹೇಳ್ತಾ ಇದ್ದ ಆ ಜಾಗದಲ್ಲಿ ಯಾಕೆ ಪೂರ್ಣ ಪ್ರಮಾಣದ ಅಸ್ಥಿಪಂಜರ ಇಲ್ಲ. ಧರ್ಮಸ್ಥಳ ಆಪರೇಷನ್ ಅಸ್ಥಿಗೆ ಮೊದಲ ಸಕ್ಸಸ್. 6 ಪಾಯಿಂಟ್ ಸಿಕ್ಕಿದ್ದು ಬರೋಬ್ಬರಿ 15 ಮೂಳೆ. ಧರ್ಮಸ್ಥಳದಲ್ಲಿ ಪ್ರಭಾವಿಗಳ ಸೂಚನೆ ಮೇರೆಗೆ 100 ಶವಗಳನ್ನ ಹೂತು ಹಾಕಿರೋದಾಗಿ ನಿಗೂಢ ವ್ಯಕ್ತಿ ನೀಡಿದ ದೂರಿನ ಮೇರೆಗೆ ದಾಖಲಾದ ಪ್ರಕರಣದಲ್ಲಿ ಭಾರೀ ಬೆಳವಣಿಗೆಗಳು ನಡೆಯುತ್ತಿವೆ. ಸಾಕ್ಷಿ ದೂರುದಾರ ತೋರಿಸಿದ ಮೊದಲ ಜಾಗದಲ್ಲಿ ಎಸ್ಐಟಿ ನೆಲ ಅಗೆದಾಗ ಪ್ಯಾನ್ ಕಾರ್ಡ್ ಹಾಗೂ ಎಟಿಎಂ ಕಾರ್ಡ್ ಪತ್ತೆಯಾಗಿತ್ತು. 6ನೇ ಸ್ಥಳದಲ್ಲಿ ಅಸ್ಥಿಪಂಜರಗಳು ಸಿಕ್ಕಿವೆ. ದಿನವೂ ನಿಗೂಢ ಸಮಾಧಿ ಅಗೆಯುವ ಕೆಲಸ ಜಾರಿಯಲ್ಲಿದ್ದು, ದೂರುದಾರರು ಗುರುತಿಸಿದ್ದ 6ನೇ ಸ್ಥಳದಲ್ಲಿ ಗುರುವಾರ ವಿಶೇಷ ತನಿಖಾ ತಂಡಕ್ಕೆ ದೇಹದ ಭಾಗಶಃ ಅಸ್ಥಿಪಂಜರ ಸಿಕ್ಕಿದೆ. ಆದ್ರೆ ಅಲ್ಲಿ ತಲೆಬುರುಡೆ ಸಿಕ್ಕಿಲ್ಲ. 15 ಮೂಳೆಗಳು ಪತ್ತೆಯಾಗಿವೆ ಅಂತ ಎಸ್ಐಟಿ ಅಧಿಕಾರಿಗಳು ಹೇಳಿದ್ದು, ಸ್ಥಳದಲ್ಲೇ ಇದ್ದ ವಿಧಿವಿಜ್ಞಾನ ತಜ್ಞರು ಮೇಲ್ನೋಟಕ್ಕೆ ನೋಡಿದಾಗ ಇದು ಪುರುಷನ ಮೂಳೆಗಳಂತೆ ಕಾಣಿಸುತ್ತಿವೆ. 6ನೇ ಸಮಾಧಿಯಲ್ಲಿ 15 ಮೂಳೆಗಳು ಸಿಕ್ಕಿದ್ದು, ನೇತ್ರಾವತಿ ಸ್ನಾನಘಟ್ಟದ ಅರಣ್ಯದಲ್ಲಿ ಪುರುಷನ ಮೂಳೆ ದೊರೆತಿವೆ. ಕೈ ಕಾಲು ಭಾಗದ ಮೂಳೆಗಳು ಪತ್ತೆಯಾಗಿದ್ದು, ಅವುಗಳನ್ನು ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ. ಸದ್ಯ 4 ಅಡಿ ಆಳದಲ್ಲಿ ಎಲುಬುಗಳು ಸಿಕ್ಕಿದ್ದು, ಮತ್ತಷ್ಟು ಆಳಕ್ಕೆ ಗುಂಡಿ ಅಗೆಯಲು ನಿರ್ಧರಿಸಲಾಗಿದೆ. ಮೂಳೆಗಳನ್ನು ನಾಜೂಕಾಗಿ ಸಂಗ್ರಹಿಸಿ ಲ್ಯಾಪ್ಟಾಪ್ನಲ್ಲಿ ಮಾಹಿತಿ ದಾಖಲಿಸಲಾಗಿದೆ. 6ನೇ ಪಾಯಿಂಟ್ ಸಂರಕ್ಷಿತ ವಲಯ ಎಂದು ಘೋಷಣೆ ಮಾಡಲಾಗಿದ್ದು, ಮಣ್ಣು ನೀರು ಸೇರದಂತೆ ತಡೆಯಲು ಸಮಾಧಿ ಸುತ್ತ ತಗಡು ಶೀಟು ಕಂಬಗಳನ್ನು ಅಳವಡಿಸಲಾಗಿದೆ. ಭದ್ರತೆಗಾಗಿ 8 ರಿಂದ 10 ಕಂಬಗಳು, ಲೈಟಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಲ್ಲಿಗೆ ಈ ಧರ್ಮಸ್ಥಳ ಪ್ರಕರಣದಲ್ಲಿ ಗುರುವಾರ ಅಂದ್ರೆ ಇವತ್ತು ಭಾರೀ ಬೆಳವಣಿಗೆಗಳೇ ನಡೆದಿದೆ. ಮೊದಲ ಸ್ಥಳದಲ್ಲಿ ಸಿಕ್ಕಿದ ಪ್ಯಾನ್ ಕಾರ್ಡ್ ಹಾಗೆ ಡೆಬಿಟ್ ಕಾರ್ಡ್ ಅದರ ವಿವರ ಹೊರಬಿದ್ದಿದೆ. ಆ ವ್ಯಕ್ತಿ ನೆಲಮಂಗಲ ಮೂಲದ ಸುರೇಶ್ ಅಂತ ಹೇಳಿ ಮಾಹಿತಿ ಸಿಕ್ಕಿದೆ. 2025ರಲ್ಲೇನೆ ಅವರು ಈ ವರ್ಷವೇ ಕಾಮಾಲೆಯಿಂದ ಮೃತಪಟ್ಟಿದ್ರು ಅನ್ನೋ ಮಾಹಿತಿ ಕೂಡ ಇದೆ. ಆದ್ರೆ ಇದಕ್ಕಿಂತ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಇವತ್ತಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಈ ಅನಾಮಿಕ ಮುಸುಕುಧಾರಿ ವ್ಯಕ್ತಿ ಗುರುತಿಸಿದ್ದ 6ನೇ ಸ್ಪಾಟ್. ಈ 6ನೇ ಸ್ಥಳದಲ್ಲಿ ಅಗಿಯೋ ಕಾರ್ಯ ಮಾಡುವಾಗ ಸಿಕ್ಕ ಅಸ್ಥಿಪಂಜರದ ಕೆಲ ಅಂಶಗಳು ಇದು ಯಾರಿಗೆ ಸೇರಿದ್ದು, ಇದರ ಹಿಂದಿರುವ ರಹಸ್ಯ ಏನು, ಇದರ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಎರಡು ಶವಗಳಿಗೆ ಸಂಬಂಧಿಸಿದ ಮೂಳೆಗಳು ಅನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು. ನಾನು ಹುಟ್ಟು ಹಾಕಿರುವಂತಹ ಜಾಗಗಳು ನನಗೆ ನೆನಪಿದೆ ಅನ್ನೋ ಮಾದರಿಯಲ್ಲೇ ಹೇಳಿಕೆಯನ್ನ ನೀಡಿದ್ದರಿಂದ ಇವತ್ತಿನ ವಿಚಾರಣೆ ಅಥವಾ ತನಿಖೆ ಮೇಲೆ ಎಲ್ಲರ ಕಣ್ಣು ನೆಟ್ಟಿತ್ತು. ನಾನು ಹೂತು ಹಾಕಿದ್ರೆ ಹೇಳ್ತಾ ಇದ್ದ ಆ ಜಾಗದಲ್ಲಿ ಯಾಕೆ ಪೂರ್ಣ ಪ್ರಮಾಣದ ಅಸ್ಥಿಪಂಜರ ಇಲ್ಲ. ಧರ್ಮಸ್ಥಳ ಆಪರೇಷನ್ ಅಸ್ಥಿಗೆ ಮೊದಲ ಸಕ್ಸಸ್. 6 ಪಾಯಿಂಟ್ ಸಿಕ್ಕಿದ್ದು ಬರೋಬ್ಬರಿ 15 ಮೂಳೆ. ಧರ್ಮಸ್ಥಳದಲ್ಲಿ ಪ್ರಭಾವಿಗಳ ಸೂಚನೆ ಮೇರೆಗೆ 100 ಶವಗಳನ್ನ ಹೂತು ಹಾಕಿರೋದಾಗಿ ನಿಗೂಢ ವ್ಯಕ್ತಿ ನೀಡಿದ ದೂರಿನ ಮೇರೆಗೆ ದಾಖಲಾದ ಪ್ರಕರಣದಲ್ಲಿ ಭಾರೀ ಬೆಳವಣಿಗೆಗಳು ನಡೆಯುತ್ತಿವೆ. ಸಾಕ್ಷಿ ದೂರುದಾರ ತೋರಿಸಿದ ಮೊದಲ ಜಾಗದಲ್ಲಿ ಎಸ್ಐಟಿ ನೆಲ ಅಗೆದಾಗ ಪ್ಯಾನ್ ಕಾರ್ಡ್ ಹಾಗೂ ಎಟಿಎಂ ಕಾರ್ಡ್ ಪತ್ತೆಯಾಗಿತ್ತು. 6ನೇ ಸ್ಥಳದಲ್ಲಿ ಅಸ್ಥಿಪಂಜರಗಳು ಸಿಕ್ಕಿವೆ.
ಸಮಾಧಿ ಅಗೆಯುವ ಕೆಲಸ ಜಾರಿಯಲ್ಲಿದ್ದು, ದೂರುದಾರರು ಗುರುತಿಸಿದ್ದ 6ನೇ ಸ್ಥಳದಲ್ಲಿ ಗುರುವಾರ ವಿಶೇಷ ತನಿಖಾ ತಂಡಕ್ಕೆ ದೇಹದ ಭಾಗಶಃ ಅಸ್ಥಿಪಂಜರ ಸಿಕ್ಕಿದೆ. ಆದ್ರೆ ಅಲ್ಲಿ ತಲೆಬುರುಡೆ ಸಿಕ್ಕಿಲ್ಲ. 15 ಮೂಳೆಗಳು ಪತ್ತೆಯಾಗಿವೆ ಅಂತ ಎಸ್ಐಟಿ ಅಧಿಕಾರಿಗಳು ಹೇಳಿದ್ದು, ಸ್ಥಳದಲ್ಲೇ ಇದ್ದ ವಿಧಿವಿಜ್ಞಾನ ತಜ್ಞರು ಮೇಲ್ನೋಟಕ್ಕೆ ನೋಡಿದಾಗ ಇದು ಪುರುಷನ ಮೂಳೆಗಳಂತೆ ಕಾಣಿಸುತ್ತಿವೆ. 6ನೇ ಸಮಾಧಿಯಲ್ಲಿ 15 ಮೂಳೆಗಳು ಸಿಕ್ಕಿದ್ದು, ನೇತ್ರಾವತಿ ಸ್ನಾನಘಟ್ಟದ ಅರಣ್ಯದಲ್ಲಿ ಪುರುಷನ ಮೂಳೆ ದೊರೆತಿವೆ. ಕೈ, ಕಾಲು ಭಾಗದ ಮೂಳೆಗಳು ಪತ್ತೆಯಾಗಿದ್ದು, ಅವುಗಳನ್ನ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ. ಸದ್ಯ 4 ಅಡಿ ಆಳದಲ್ಲಿ ಎಲುಬುಗಳು ಸಿಕ್ಕಿದ್ದು, ಮತ್ತಷ್ಟು ಆಳಕ್ಕೆ ಗುಂಡಿ ಅಗೆಯಲು ನಿರ್ಧರಿಸಲಾಗಿದೆ. ಮೂಳೆಗಳನ್ನ ನಾಜೂಕಾಗಿ ಸಂಗ್ರಹಿಸಿ ಲ್ಯಾಪ್ಟಾಪ್ನಲ್ಲಿ ಮಾಹಿತಿ ದಾಖಲಿಸಲಾಗಿದೆ. 6ನೇ ಪಾಯಿಂಟ್ ಸಂರಕ್ಷಿತ ವಲಯ ಎಂದು ಘೋಷಣೆ ಮಾಡಲಾಗಿದ್ದು, ಮಣ್ಣು ನೀರು ಸೇರದಂತೆ ತಡೆಯಲು ಸಮಾಧಿ ಸುತ್ತ ತಗಡು ಶೀಟು ಕಂಬಗಳನ್ನು ಅಳವಡಿಸಲಾಗಿದೆ. ಭದ್ರತೆಗಾಗಿ 8 ರಿಂದ 10 ಕಂಬಗಳು, ಲೈಟಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಲ್ಲಿಗೆ ಈ ಧರ್ಮಸ್ಥಳ ಪ್ರಕರಣದಲ್ಲಿ ಗುರುವಾರ ಅಂದ್ರೆ ಇವತ್ತು ಭಾರೀ ಬೆಳವಣಿಗೆಗಳೇ ನಡೆದಿದೆ. ಮೊದಲ ಸ್ಥಳದಲ್ಲಿ ಸಿಕ್ಕಿದ ಪಾನ್ ಕಾರ್ಡ್ ಹಾಗೆ ಡೆಬಿಟ್ ಕಾರ್ಡ್ ಅದರ ವಿವರ ಹೊರಬಿದ್ದಿದೆ. ಆ ವ್ಯಕ್ತಿ ನೆಲಮಂಗಲ ಮೂಲದ ಸುರೇಶ್ ಅಂತ ಹೇಳಿ ಮಾಹಿತಿ ಸಿಕ್ಕಿದೆ. 2025ರಲ್ಲೇನೆ ಅವರು ಈ ವರ್ಷವೇ ಕಾಮಾಲೆಯಿಂದ ಮೃತಪಟ್ಟಿದ್ರು ಅನ್ನೋ ಮಾಹಿತಿ ಕೂಡ ಇದೆ. ಆದ್ರೆ ಇದಕ್ಕಿಂತ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಇವತ್ತಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ, ಈ ಅನಾಮಿಕ ಮುಸುಕುಧಾರಿ ವ್ಯಕ್ತಿ ಗುರುತಿಸಿದ್ದ 6ನೇ ಸ್ಪಾಟ್, ಈ 6ನೇ ಸ್ಥಳದಲ್ಲಿ ಅಗಿಯೋ ಕಾರ್ಯ ಮಾಡುವಾಗ ಸಿಕ್ಕ ಅಸ್ಥಿಪಂಜರದ ಕೆಲ ಅಂಶಗಳು ಇದು ಯಾರಿಗೆ ಸೇರಿದ್ದು, ಇದರ ಹಿಂದಿರುವ ರಹಸ್ಯ ಏನು, ಇದರ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಎರಡು ಶವಗಳಿಗೆ ಸಂಬಂಧಿಸಿದ ಮೂಳೆಗಳು ಅನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು. ನಾನು ಹುಟ್ಟು ಹಾಕಿರುವಂತಹ ಜಾಗಗಳು ನನಗೆ ನೆನಪಿದೆ ಅನ್ನೋ ಮಾದರಿಯಲ್ಲೇ ಹೇಳಿಕೆಯನ್ನ ನೀಡಿದ್ದರಿಂದ ಇವತ್ತಿನ ವಿಚಾರಣೆ ಅಥವಾ ತನಿಖೆ ಮೇಲೆ ಎಲ್ಲರ ಕಣ್ಣು ನೆಟ್ಟಿತ್ತು. ನಾನು ಹೂತು ಹಾಕಿದ್ರೆ ಹೇಳ್ತಾ ಇದ್ದ ಆ ಜಾಗದಲ್ಲಿ ಯಾಕೆ ಪೂರ್ಣ ಪ್ರಮಾಣದ ಅಸ್ಥಿಪಂಜರ ಇಲ್ಲ? ಧರ್ಮಸ್ಥಳ ಆಪರೇಷನ್ ಅಸ್ಥಿಗೆ ಮೊದಲ ಸಕ್ಸಸ್. 6 ಪಾಯಿಂಟ್ ಸಿಕ್ಕಿದ್ದು ಬರೋಬ್ಬರಿ 15 ಮೂಳೆ. ಧರ್ಮಸ್ಥಳದಲ್ಲಿ ಪ್ರಭಾವಿಗಳ ಸೂಚನೆ ಮೇರೆಗೆ 100 ಶವಗಳನ್ನ ಹೂತು ಹಾಕಿರೋದಾಗಿ ನಿಗೂಢ ವ್ಯಕ್ತಿ ನೀಡಿದ ದೂರಿನ ಮೇರೆಗೆ ದಾಖಲಾದ ಪ್ರಕರಣದಲ್ಲಿ ಭಾರೀ ಬೆಳವಣಿಗೆಗಳು ನಡೆಯುತ್ತಿವೆ. ಸಾಕ್ಷಿ ದೂರುದಾರ ತೋರಿಸಿದ ಮೊದಲ ಜಾಗದಲ್ಲಿ ಎಸ್ಐಟಿ ನೆಲ ಅಗೆದಾಗ ಪ್ಯಾನ್ ಕಾರ್ಡ್ ಹಾಗೂ ಎಟಿಎಂ ಕಾರ್ಡ್ ಪತ್ತೆ.